ಇದೆಂತ ತೋರಿಸ್ತಿದ್ದೆ ಅಂತೇಳಿ ಅನ್ಕೊಂಡ್ರಾ? ಇದು ಮನೆಯಲ್ಲೇ ಮಾಡಿದಂಥ ಹರ್ಬಲ್ ಹೇರ್ ಆಯಿಲ್. ಇದು ಒಂದೇ ಎಣ್ಣೆ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಕೂದಲಿನ ಹಲವಾರು ಸಮಸ್ಯೆಗೆ ಇದು ಪರಿಹಾರ ಆಗಿರ್ತದೆ. ಆಫ್ಟರ್ ಪ್ರೆಗ್ನೆನ್ಸಿ ಹೆಂಗೆ ಕೂದಲು ಉದುರುತ್ತಿತ್ತಂದರೆ ಮಳೆ ಬೀಳ್ತಿತ್ತ ಕೂದಲಿದ್ದು ಅಂತೇಳಿ ಕಾಣಬೇಕು, ಅಷ್ಟು ಉದುರುತ್ತಿತ್ತು. ಖಾಲಿ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಈ ಕೂದಲು ಬರೋದಿಲ್ಲ ಅಂತೇಳಿ ನಂಗೆ ಗೊತ್ತಾಯಿತು. ಆಫ್ಟರ್ ದನಿ ಪ್ರೆಗ್ನೆನ್ಸಿ ಆದಮೇಲಂತೂ ಕೂದಲು ಕನ್ನ ಉದ್ರಕ್ಕೆ ಶುರುವಾಗಿತ್ತು. ಹೊಸ ಕೂದಲು ಹುಟ್ಟೋದು ಸ್ವಲ್ಪ ಸ್ಲೋ ಗ್ರೋತ್ ಆಗ್ತಿತ್ತು. ಆಗಾನು ನಾ ಈ ಎಣ್ಣೆನೇ ಮಾಡಿ ಹಚ್ಕೊಂಡಿದ್ದೆ, ತುಂಬ ಒಳ್ಳೆ ರಿಸಲ್ಟ್ ಬಂದಿತ್ತು. ಈಗ ಸೆಕೆಂಡ್ ಪ್ರೆಗ್ನೆನ್ಸಿ ಆದಮೇಲೂ ನನ್ನ ಕೂದಲು ಉದುರಿತು, ಆದರೆ ನನಗೀಗ ಟೆನ್ಷನ್ ಇಲ್ಲ. ನನಗೆ ಈ ಹೇರ್ ಆಯಿಲ್ ಮಾಡ್ಕೊಳ್ಳೋಕೆ ಬರ್ತದಲ್ಲ, ಅದನ್ನು ಮಾಡ್ಕೊಂಡು ರೆಗ್ಯುಲರ್ ಆಗಿ ಯೂಸ್ ಮಾಡಿದೆ. ಕೂದಲು ಕೂಡ ಚೆನ್ನಾಗಿ ಬೆಳೀತಿತ್ತು. ಅಂದರೆ ಬನ್ನಿ ಈ ಹೇರ್ ಆಯಿಲ್ ಹೆಂಗೆ ಮಾಡೋದು ಅಂತೇಳಿ ನಾನು ಹೇಳ್ಕೊಡ್ತೆ. ಎಲ್ಲರೂ ಹೆಂಗಿದ್ರಿ? ನಾನು ಚೈತ್ರ ಮೋಹನ್. ವೆಲ್ಕಮ್ ಟು ಚೈತ್ರಾಸ್ ಪ್ರಪಂಚ. ಇದನ್ನು ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು. ನಾನು ಎಂತೆಲ್ಲ ಯೂಸ್ ಮಾಡ್ಕೊಂಡು ಈ ಹೇರ್ ಆಯಿಲ್ ಮಾಡಿದ್ದೆ ಅಂತೇಳಿ ನಿಮ್ಗೆ ತೋರಿಸ್ತೆ ಬನ್ನಿ. ಒಂದು ದೊಡ್ಡ ಸೈಜ್ ಈರುಳ್ಳಿ ತಗೊಳ್ಳಿ, ಒಂದು 3 ದಾಸವಾಳದ ಹೂವು, ಅಲೋವೆರಾ, ಕರಿಬೇವು ಸೊಪ್ಪು, ಹಾಗೆ ದಾಸವಾಳದ ಎಲೆ, ಅದ್ರ ಜೊತೆಗೆ ಆಮ್ಲ, ಹಾಗೆ 1 ಚಮಚ ಮೆಂತ್ಯ, 4ರಿಂದ 5 ಎಸಳು ಬೆಳ್ಳುಳ್ಳಿ, ಜೊತೆಗೆ ಶುಂಠಿಯನ್ನು ಕುಟ್ಟಿಟ್ಕೊಂಡಿದ್ದೆ. ಈ ಪ್ಯೂರ್ ತೆಂಗಿನ ಎಣ್ಣೆ. ಒಂದು ಸಣ್ಣ ಬಾಣಲೆ ತಗೊಳ್ಳಿ, ಅದಕ್ಕೆ ನೀವು ಎಣ್ಣೆಯನ್ನು ಹಾಕೊಳ್ಳಿ. ಎಣ್ಣೆ ಹಾಕೊಳ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, 15 ದಿನ ಬರುವಷ್ಟೇ ಹಾಕೊಳ್ಳಿ, ಜಾಸ್ತಿ ಬೇಡ. ಇದು ಖಾಲಿ ಆದಮೇಲೆ ನಾವು ಮತ್ತೂ ಮಾಡ್ಕೊಳ್ಬೋದು. ನಾನಿಲ್ಲಿ 100ರಿಂದ 150 ml ಅಷ್ಟು ಆಯಿಲ್ನ ಹಾಕೊಂಡಿದ್ದೆ. ಎಣ್ಣೆ ಲೈಟಾಗಿ ಬಿಸಿ ಆಗಲಿ. ಈಗ ನಾವು ಮೆಂತ್ಯ, ಶುಂಠಿ, ಬೆಳ್ಳುಳ್ಳಿ ಮಿಶ್ರಣನ ಹಾಕೊಳ್ಳುವ. ಬೇಯೋಕ್ಕೆ ಜಾಸ್ತಿ ಸಮಯ ತಗೊಳ್ತದೆ ಅನ್ನುವ ವಸ್ತುನ ನಾವು ಈಗ ಹಾಕೊಳ್ಳುವ. ಈಗ ಇದಕ್ಕೆ ಈರುಳ್ಳಿನ ಹಾಕೊಳ್ಳುವ. ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಅಂದರೆ ಆಮ್ಲವನ್ನು ಕೂಡ ಹಾಕೊಳ್ಳುವ. ಇದನ್ನು ಆದಷ್ಟು ಸಣ್ಣಗಾಗಿ ಹೆಚ್ಚಿ. ನಾನಿಲ್ಲಿ 4ರಿಂದ 5 ಕಾಯಿಗಳನ್ನು ತಗೊಂಡಿದ್ದೆ. ಈರುಳ್ಳಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಹೇರ್ ಗ್ರೋತ್ನ ಪ್ರಮೋಟ್ ಮಾಡ್ತದೆ. ಹಳೆ ಕೂದಲು ಉದುರಿದ್ರೂ ಹೊಸ ಕೂದಲು ಬರಲಿಲ್ಲ ಅಂದರೆ ಅದು ಹೇರ್ ಲಾಸ್ ಅಂತ ಹೇಳಿ. ಇದು ಆ ಹೊಸ ಹೇರ್ ಗ್ರೋತ್ ಬರೋಕ್ಕೆ ಈ 2 ಇಂಗ್ರೀಡಿಯೆಂಟ್ ತುಂಬ ಹೆಲ್ಪ್ ಮಾಡ್ತದೆ. ಆಮ್ಲದಲ್ಲಿ ಅಧಿಕವಾಗಿ ವಿಟಮಿನ್ ಸಿ ಅಂಶ ಇರ್ತದೆ. ಇದನ್ನು ನೀವು ಹಾಗೆ ತಿನ್ನೋದ್ರಿಂದ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಈ ಎಣ್ಣೆ ಸ್ವಲ್ಪ ಲಾಂಗ್ ಪ್ರೊಸೆಸ್ ಆಗಿರ್ತದೆ. ನಾವು ಎಷ್ಟು ನಿಧಾನವಾಗಿ ಎಣ್ಣೆನ ಕಾಸ್ಕೊಳ್ತರೋ ಅದ್ರ ಬೆನಿಫಿಟ್ ಕೂಡ ಅಷ್ಟೇ ನಮಗೆ ಸಿಗ್ತದೆ. ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳುವ ಒಂದು 10 ನಿಮಿಷ. ಅದಾದಮೇಲೆ ಅಲೋವೆರಾನ ನಾನಿಲ್ಲಿ ಹಾಕೊಳ್ತಿದ್ದೆ. ನಾನಿಲ್ಲಿ 1 ಕಡ್ಡಿ ಅಲೋವೆರಾನ ತಗೊಂಡಿದ್ದೆ. ಎಲ್ಲದನ್ನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಲೋವೆರಾ ಯೂಸ್ ಮಾಡೋದ್ರಿಂದ ಕೂದಲಿನ ಸಾಫ್ಟ್ನೆಸ್ ಮತ್ತು ಶೈನಿನೆಸ್ನ ಕಾಪಾಡ್ತದೆ. ಈಗ ಇದಕ್ಕೆ ದಾಸವಾಳದ ಹೂವುಗಳನ್ನು ಹಾಕೊಳ್ಳುವ. ಹಾಗೆ ದಾಸವಾಳದ ಎಲೆಗಳನ್ನು, ಅದ್ರ ಜೊತೆಗೆ ಕರಿಬೇವು ಸೊಪ್ಪನ್ನು ಹಾಕೊಳ್ಳುವ. ದಾಸವಾಳದ ಹೂವು ಮತ್ತು ಎಲೆ ಕೂದಲಿನ ಸಿಲ್ಕಿನೆಸ್ಗೆ ಹೆಲ್ಪ್ ಮಾಡ್ತದೆ. ಹಾಗೆ ಕರಿಬೇವು ಕೂದಲನ್ನು ಕಪ್ಪಾಗಿ ದಟ್ಟವಾಗಿ ಇಡೋಕೆ ಕಾಪಾಡ್ತದೆ. ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಕುದಿಯೋಕೆ ಬಿಡಿ. ಸಣ್ಣ ಉರಿಯಲ್ಲೇ ಕುದಿಸಿ. ಇದನ್ನು ಒಂದು 30ರಿಂದ 45 ನಿಮಿಷ ಸಣ್ಣ ಉರಿಯಲ್ಲೇ ಕಾಸ್ಕೊಳ್ಳಿ. ನಾವು ಹಾಕಿರುವಂಥ ಅಷ್ಟು ಇಂಗ್ರೀಡಿಯೆಂಟು ಕೂಡ ಕಪ್ಪಾಗಿ ಬಂದಿರಬೇಕು. ಈ ಎಣ್ಣೆ ಥಂಡ ಆಗೋ ತನಕನೂ ಅದನ್ನು ಹಾಗೆ ಬಿಡಿ. ನಾವು ಹಾಕಿರುವಂಥ ಅಷ್ಟು ಇಂಗ್ರೀಡಿಯೆಂಟ್ನ ಸತ್ವ ಎಣ್ಣೆಯಲ್ಲಿ ಹೋಗ್ತದೆ. ಆಮೇಲೆ ಒಂದು ಹಳೆಯ ಕಾಟನ್ ಬಟ್ಟೆ ತಗೊಂಡು ಈ ಎಣ್ಣೆನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈ ಎಣ್ಣೆ ಬಣ್ಣದಿಂದನೇ ಹೇಳ್ಬೋದು ಎಷ್ಟು ಪ್ಯೂರ್ ಆಗಿದೆ ಅಂತ ಹೇಳಿ.
ಹತ್ರ ಈ ಥರ ಗ್ಲಾಸ್ ಜಾರ್ ಇತ್ತು, ಇದಕ್ಕೆ ನಾನು ಎಣ್ಣೆನ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೆ. ನೀವು ಯಾವುದಾದ್ರೂ ಒಂದು ಬಾಟಲ್ ಒಳಗೆ ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಗ್ಲಾಸ್ ಜಾರ್ ಆದರೆ ಬೆಸ್ಟು. ಎಂತ ಕೇಳಿದ್ರೆ ತುಂಬ ದಿನ ಇಡೋದ್ರಿಂದ ಎಣ್ಣೆ ಕೂಡ ಹಾಳಾಗಲ್ಲ, ಎಣ್ಣೆಯ ಮಾಯ್ಶ್ಚರ್ನೆಸ್ ಕೂಡ ಹೋಗೋದಿಲ್ಲ. ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗಿದೆ ಅಂತೇಳಿ ನಾನು ಭಾವಿಸ್ತೆ. ಹೀಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾನು ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೆ. ಅಲ್ಲಿ ತನಕ ಕೀಪ್ ವಾಚಿಂಗ್ ಚೈತ್ರಾಸ್ ಪ್ರಪಂಚ.